ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಮದುವೆಗೆಂದು ಬಸ್ ಹತ್ತಿ ಹೋಗಿದ್ದಂಥ ಮಹಿಳೆ ನಿಗೂಢವಾಗಿ ಕಾಣೆಯಾಗಿರ್ತಕ್ಕಂಥ ಘಟನೆ ಇದೀಗ ಪೊಲೀಸರ ನಿಧಿಯನ್ನು ಗೆಡಿಸಿರೋದು. ಆ ಮಹಿಳೆ ಬದುಕಿದ್ದಾರಾ ಅಥವಾ ಕಿಡಿಗೇಡಿಗಳ ಹಟ್ಟಹಾಸಕ್ಕೆ ಬಲಿಯಾಗಿದ್ದಾರಾ ಅನ್ನೋ ಆತಂಕದಲ್ಲೇ ಕುಟುಂಬಸ್ಥರು ಕೂಡ ಕಣ್ಣೀರು ಇಡ್ತಾ ಇದ್ದಾರೆ. ಸ್ನೇಹಿತರೆ, ಬೇಲೂರಿನ ಕಲ್ಕೆರೆ ಸಮೀಪ ಸಿಕ್ಕಿರ್ತಕ್ಕಂಥ ಒಳ ಉಡುಪು, ಚಪ್ಪಲಿ, ಬ್ಯಾಗನ್ನು ಕಂಡು ಕುಟುಂಬ ಕೂಡ ಈಗ ಆತಂಕದಲ್ಲಿದೆ. ಅಸಲಿಗೆ ಏನಿದು ಘಟನೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಮಿಸ್ ಆಗಿರೋ ಮಹಿಳೆ ಕುಣಿಗಲ್ ಮೂಲದ ಪ್ರಿಯಾಂಕಾ ಅನ್ನೋರು ಮದುವೆ ಸಮಾರಂಭಕ್ಕೆ ಅಂತ ಹೇಳಿ ಊರಿನಿಂದ ಬಸ್ ಹತ್ತಿ ಹೊರಟಿದ್ರು. ಆದರೆ ಅವರ ಮೊಬೈಲ್ ಸ್ವಿಚ್ ಆಫ್ ಆಗ್ತಾ ಇದ್ದ ಹಾಗೆ ಮನೆಯವರಿಗೆ ಆರಂಭದಲ್ಲಿ ಟೆನ್ಷನ್ ಕೂಡ ಶುರುವಾಗಿಬಿಡ್ತು. ಅವರು ಸೌಖ್ಯವಾಗಿದ್ದಾರಾ ಇಲ್ವಾ, ಎಲ್ಲಿದ್ದಾರೆ, ಯಾರ ಜೊತೆಗಿದ್ದಾರೆ ಅನ್ನೋ ಆತಂಕ ಸಹಜವಾಗಿ ಮಹಿಳೆಯನ್ನು ಹೊರಗೆಲ್ಲಾದರೂ ಕಳಿಸಿದಾಗ ಕುಟುಂಬದವ್ರಿಗೆ ಇದ್ದೇ ಇರುತ್ತೆ. ಆರಂಭದಲ್ಲಿ ಇದನ್ನು ಗಂಭೀರವಾಗಿಯೂ ಕೂಡ ಕುಟುಂಬದವರು ಪರಿಗಣಿಸಿರಲಿಲ್ವಂತೆ. ಆದರೆ ಯಾವಾಗ ಆಧಾರ್ ಕಾರ್ಡ್ ಸಿಕ್ಕಿದೆ ಅಂತ ಸ್ಥಳೀಯರು ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಟ್ಟರೋ ಅಲ್ಲಿಂದ ಫ್ಯಾಮಿಲಿಯವರು ಕೂಡ ಭಯಭೀತಗೊಳ್ತಾರೆ. ಮೈ ಮೇಲೆ ಚಿನ್ನಾಭರಣ, ಹಣಕ್ಕೋಸ್ಕರ ಆಕೆಯನ್ನು ಅಪಹರಿಸಿ ಏನಾದರೂ ಕೊಲೆ ಮಾಡಿರಬಹುದಾ ಅನ್ನೋ ಸಂಶಯ ಕುಟುಂಬಸ್ಥರಲ್ಲೂ ಕೂಡ ಮನೆ ಮಾಡ್ತಾ ಇದೆ. ಇನ್ನೊಂದು ಕಡೆ 29 ವರ್ಷದ ಈ ಮಹಿಳೆ ಪ್ರಿಯಾಂಕಾ ಸದ್ಯ ಯಾವುದೇ ಫೋನ್ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ಕಡೆ ಈಗ ಸಿಕ್ಕಿರ್ತಕ್ಕಂಥ ಒಳ ಉಡುಪುಗಳು, ಬ್ಯಾಗ್ಗಳು ಎಲ್ಲೋ ಬಿಸಾಕಿದ ರೀತಿಯಲ್ಲಿ ಇದ್ದಾವಲ್ವ, ಹಾಗಾಗಿ ಅವ್ರಿಗೂ ಕೂಡ ಭಯಭ್ರಾಂತರಾಗಿಬಿಟ್ಟಿದ್ದಾರೆ. ಏನಾಗಿದೆಯೋ ಅನ್ನೋದನ್ನು ಕೂಡ ಅವರು ಊಹೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಫೆಬ್ರವರಿ 12 ರಾತ್ರಿ 8 ಗಂಟೆ ಸುಮಾರಿಗೆ ಹಾಸನ ಜಿಲ್ಲೆಯ ಬೇಲೂರು ನಿಲ್ದಾಣದಿಂದ ಪ್ರಿಯಾಂಕಾ ಕಾಣೆಯಾಗಿದ್ದಾರೆ ಅನ್ನೋ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇರೋದು. ಆದರೆ ಅವರು ಕಾಣೆಯಾಗುವ ಮುನ್ನ ಕುಟುಂಬದ ಸದಸ್ಯರಿಗೂ ಕೂಡ ಕಾಲ್ ಮಾಡಿದ್ರು, ಮಾತನಾಡಿದ್ರು, ಸದ್ಯದ ಅಪ್ಡೇಟ್ಸ್ ಏನು ಅಂತ ಹೇಳಿದರು. ಅದು ಇನ್ನಷ್ಟು ಈ ಕೇಸ್ನ ಕಾಂಪ್ಲಿಕೇಟ್ ಮಾಡುವಂತೆ ಮಾಡಿದೆ. ಹಾಗಾದರೆ ಏನು ಮಾತನಾಡಿದ್ರು ಅನ್ನೋದು ಕೂಡ ಹೇಳ್ತೀನಿ. 7:30 ಸುಮಾರಿಗೆ ಕುಟುಂಬದ ಸದಸ್ಯರಿಗೆ ಕರೆ ಮಾಡಿದ್ದಂಥ ಪ್ರಿಯಾಂಕಾ ಅವರು ಯಾರೋ ಒಬ್ಬರ ಜೊತೆಯಲ್ಲಿ ಸಿಕ್ಕಿದ್ದೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡಿಬಿಟ್ರಂತೆ. ನೋಡಿ, ಯಾರೋ ಒಬ್ಬರ ಜೊತೆ ಸಿಕ್ಕಿದ್ದೇನೆ ಅನ್ನೋ ಮಾತುಗಳೇನಿದ್ದಾವಲ್ವ, ಅವರು ಪರಿಚಿತರೋ ಅಥವಾ ಯಾರಾದರೂ ಅಪರಿಚಿತರೋ ಅಥವಾ ಯಾಕೆ ಹೀಗೆ ಹೇಳಿದ್ರು ಅಥವಾ ಅವರೇ ಈ ಮಾತನ್ನು ಹೇಳಿಸಿದ್ರ, ಯಾಕೆ ಸಡನ್ನ ಫೋನ್ ಕಾಲ್ ಕಟ್ಟಾಯಿತು, ಇದೆಲ್ಲವೂ ಕೂಡ ಗೊಂದಲಮಯವಾಗಿಬಿಟ್ಟಿದೆ. ನಂತರ ನಿರಂತರವಾಗಿ ಕುಟುಂಬಸ್ಥರು ಕಾಲ್ ಮಾಡ್ತಾ ಹೋಗ್ತಾರೆ, ಅದರ ಸಂಪರ್ಕಕ್ಕೆ ಅವರು ಸಿಗೋದೇ ಇಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ನಮ್ಮ ಜೊತೆ ಸರಿಯಾಗಿ ಸ್ಪಂದನೆ ಮಾಡಲೇ ಇಲ್ಲ. ಆರಂಭದಲ್ಲಿ ನಾವು ದೂರನ್ನು ಕೊಡಲಿಕ್ಕೆ ಮುಂದಾದಾಗ ಪೊಲೀಸ್ನವರು ಸರಿಯಾಗಿ ರಿಯಾಕ್ಟ್ ಮಾಡಲಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಎಲ್ಲ ಹೋಗಿರ್ಬೋದು, ಮದುವೆ ಹೋಗಿರ್ಬೋದು, FIR ಹಾಕಲಿಕ್ಕೆ ಪೊಲೀಸ್ನವರು ಅದು ಯಾಕೆ ತಡ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಮಗೊಂದು ಹೊಸ ಹೊರೆ ಬಂದುಬಿಡುತ್ತೆ ಅನ್ನೋ ರೀತಿಯಾಗೋ, ಅದಕ್ಕೊಂದು ಚಾರ್ಜ್ ಶೀಟ್ ಫೈಲ್ ಮಾಡಿ ನಾವು ಕಳಿಸ್ಬೇಕು ಅನ್ನೋ ರೀತಿಯಾಗೋ. ನೋಡಿ, ಒಂದು ದಿನ ತಡವಾಗಿದ್ದಕ್ಕೆ ಈ ರೀತಿಯಾದಂಥ ದುರಂತಕ್ಕೆ ಅಂತ್ಯ ಅವ್ರು ಕಂಡಿರಬಹುದು ಅನ್ನೋ ಊಹೆ ಕೂಡ ಕುಟುಂಬಸ್ಥರಲ್ಲಿ ಈಗ ಆತಂಕ ಮನೆ ಮಾಡಿರೋದು. ನಾವು ದೂರು ಕೊಡಲಿಕ್ಕೆ ಮುಂದಾದರೂ ಕೂಡ ಪೊಲೀಸ್ನವರು ತಕ್ಷಣ ನಮಗೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿ ನೋವನ್ನು ಹೊರ ಹಾಕ್ತಾ ಇದ್ದಾರೆ ಕುಟುಂಬದವರು. ಇನ್ನೊಂದೆಡೆ ಬೇಲೂರು ತಾಲೂಕಿನ ಕಲ್ಕೆರೆ ಸಮೀಪ ಆ ಮಹಿಳೆಯ ಒಳ ಉಡುಪು, ಚಪ್ಪಲಿ ಮತ್ತು ವ್ಯಾನಿಟಿ ಬ್ಯಾಗ್ ಬೇರೆ ಬೇರೆ ಕಡೆ ಪತ್ತೆಯಾಗಿರೋದು. ಒಂದೇ ಜಾಗದಲ್ಲಲ್ಲ, ಅದು ಕೂಡ ಆ ಕಡೆ ಈ ಕಡೆ ಒಂದು 3 ಭಾಗದಲ್ಲಿ ಬಿದ್ದಿರೋದು. ಪ್ರಕರಣದ ಬಗ್ಗೆ ಮತ್ತಷ್ಟು ಸಂಶಯ ಮೂಡುವಂತೆ ಇದು ಮಾಡ್ತಾ ಇದೆ. ಯಾಕೆ ನಾನು ಇಲ್ಲಿ ಸಂಶಯ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದು ಪೂರ್ವ ನಿಯೋಜಿತ ಕೃತ್ಯವಾ ಅಥವಾ ತಾವು ಪಾರಾಗಲಿಕ್ಕೆ ಈ ರೀತಿಯಾದಂಥ ಪ್ಲಾನ್ ಏನಾದರೂ ಕಿಡಿಗೇಡಿಗಳು ಮಾಡಿದ್ದಾರಾ ಅಥವಾ ಆ ಮಹಿಳೆಯೇ ಈ ಥರದ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುನ್ನ ಎಲ್ಲ ಬ್ಯಾಗ್ಗಳನ್ನು ಅಲ್ಲಿಟ್ಟು ಈ ಥರ ಕೆರೆಗೆ ಆರಿರೋ ಸಂಶಯಗಳನ್ನು ಕೂಡ ಅನೇಕರು ವ್ಯಕ್ತಪಡಿಸ್ತಾ ಇರೋದು. ನೋಡಿ, ಸ್ಥಳದಲ್ಲಿ ಮೊದಲ ದಿನ ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದಾಗ ಯಾವುದೇ ಬಟ್ಟೆಗಳು ಅಲ್ಲಿ ಕಾಣಿಸ್ಲಿಲ್ವಂತೆ. ಬಳಿಕ ಅದಾದ ಮೇಲೆ ನೆಕ್ಸ್ಟ್ ಡೇ ಮತ್ತೆ ಅಲ್ಲಿ ಹುಡುಕ್ಲಿಕ್ಕೆ ಬಂದಾಗ ಈ ರೀತಿಯಾಗಿ ಚಪ್ಪಲಿ, ವ್ಯಾನಿಟಿ ಬ್ಯಾಗು ಎಲ್ಲವೂ ಕೂಡ ಪತ್ತೆಯಾಗಿರೋದ್ರಿಂದ ಅನುಮಾನಗಳು ಇನ್ನೂ ಕೂಡ ದಟ್ಟ ಆಗ್ತಾ ಇದ್ದಾವೆ. ಯಾರೋ ಕಿಡಿಗೇಡಿಗಳು ಬೇರೆ ಕೃತ್ಯಕ್ಕೆ ಏನಾದರೂ ಬಳಸ್ಕೊಂಡ್ಬಿಟ್ರಾ, ದೌರ್ಜನ್ಯವನ್ನು ಎಸಗಿಬಿಟ್ರಾ. ನೋಡಿ, ಮಹಿಳೆ ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ದೇಹದ ಮೇಲೆ ಧರಿಸಿದ್ರು ಅನ್ನೋದು ಈಗ ತಿಳಿದು ಬರ್ತಾ ಇರೋದು ಅವ್ರ ಕುಟುಂಬದವ್ರು ಕೊಡ್ತಾ ಇರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ. ಆಭರಣಗಳಿಗೋಸ್ಕರವಾಗಿ ಹೀಗೆ ಹೆಚ್ಚಾಗಿ ಬಂಗಾರ ರೇಟ್ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಕಿಡಿಗೇಡಿಗಳು ತುಂಬ ಸುಲಭದ ರೀತಿಯಲ್ಲಿ, ಸುಲಭ ಹಾದಿಯಲ್ಲಿ ತತ್ಕ್ಷಣಕ್ಕೆ ಹಣ ಮಾಡುವ ಉದ್ದೇಶದಿಂದ ಅಥವಾ ಈ ರೀತಿಯಾದಂಥ ಕೆಟ್ಟ ಕಾಮಕೇಳಿಯನ್ನು ತೀರಿಸ್ಕೊಳ್ಳಿಕ್ಕೆ, ತಮ್ಮ ದೇಹದ ತೃಷ್ಯನ್ನು ತೀರಿಸ್ಕೊಳ್ಳಿಕ್ಕೂ ಕೂಡ ಆ ಮಹಿಳೆಯನ್ನು ಬಳಸ್ಕೊಂಡು ಆ ಚಿನ್ನಾಭರಣಗಳನ್ನು ಕದ್ದಿರೋ ಸಾಧ್ಯತೆಗಳು ಇದೆ. ಒಂದು ಆಭರಣಗಳಿಗೋಸ್ಕರ ಕಿಡ್ನಾಪ್ ಮಾಡಿ
ನಂತರ ಆಭರಣಗಳನ್ನು ಪಡೆದು ದೌರ್ಜನ್ಯ ಎಸಗಿ ಈ ರೀತಿಯಾಗಿಯೂ ಕೂಡ ಕೃತ್ಯ ನಡೆದಿರಬಹುದಾದಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಘಟನೆ ಸಂಬಂಧವಾಗಿ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ಸ್ಟೇಷನ್ನಲ್ಲಿ ಒಂದು ಕೇಸ್ ಕೂಡ ದಾಖಲಾಗುತ್ತೆ. ಪೊಲೀಸರು ಬರ್ತಾರೆ, ಶ್ವಾನದಳ ಫಾರೆನ್ಸಿಕ್ ತಂಡ ಇಡೀ ಟೀಮ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದೆ. ನೋಡಿ, ಆಧಾರ್ ಕಾರ್ಡ್ ಸಿಕ್ಕಿದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಹೊರಟಿರ್ತಕ್ಕಂಥ ಜನರಿಗೆ ಪ್ರಿಯಾಂಕಾ ಅವರ ಆಧಾರ್ ಕಾರ್ಡ್ ಸಿಗುತ್ತಂತೆ. ಅವರು ತಕ್ಷಣ ಆಧಾರ್ ಕಾರ್ಡ್ನಲ್ಲಿದ್ದಂಥ ನಂಬರ್ಗೆ ಫೋನ್ ಮಾಡ್ತಾರೆ ಮತ್ತು ಅವ್ರು ಹೇಳ್ತಾರೆ ಕೂಡ, ನೋಡಿ ಈ ಥರದೊಂದು ಆಧಾರ್ ಕಾರ್ಡ್ ಇಲ್ಲಿ ಸಿಕ್ಕಿದೆ, ನಿಮಗೆ ಸಂಬಂಧಪಟ್ಟದ್ದ ಅಂತ. ಅದು ನೇರವಾಗಿ ಆ ಫೋನ್ ನಂಬರ್ ಅವರ ಪತಿಗೆ ಹೋಗುತ್ತಂತೆ. ಅವರು ಕೂಡ ಬಹಳಷ್ಟು ಭಯಭೀತರಾಗ್ತಾರೆ. ತಕ್ಷಣಕ್ಕೆ ನಿಮ್ಮ ಪತ್ನಿ ಆಧಾರ್ ಕಾರ್ಡ್ ನಮ್ಗೆ ಸಿಕ್ಕಿದೆ ಅನ್ನೋ ಮಾಹಿತಿ ಆಧಾರದಲ್ಲಿ ಕುಟುಂಬಸ್ಥರು ಸ್ಥಳಕ್ಕೆ ಬಂದಾಗ ಅಲ್ಲಿ ಅವರಿಗೆ ಈ ರೀತಿಯಾಗಿ ಚಪ್ಪಲಿ ಜೊತೆಗೆ ಅವರ ಒಳ ಉಡುಪುಗಳು ಎಲ್ಲವೂ ಕೂಡ ಸಿಗುತ್ತೆ. ಅಲ್ಲಿಂದ ಅವರಿಗೆ ಒಂದು ರೀತಿಯಾದಂಥ ಆಘಾತ ಅಂತ ಹೇಳಿಕ್ಕೆ ಅದನ್ನು ಹೇಗೆ ಅವರು ಅರಗಿಸಿಕೊಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಪ್ರತಿ ಕ್ಷಣ ಅವರು ಭಯದಲ್ಲಿ ಕಳೀತಾ ಇದ್ದಾರೆ. ಆ ರಾಷ್ಟ್ರೀಯ ಹೆದ್ದಾರಿ 373 ಸಮೀಪ ಇರುವಂಥ ಕೆರೆ ಅದು. ನಿಮಗದೊಂಥರ ನಿರ್ಜನವಾದಂಥ ಪ್ರದೇಶ. ನೀವು ಅದನ್ನು ದೃಶ್ಯಗಳಲ್ಲಿ ಗಮನಿಸಿದಾಗ ಗೊತ್ತಾಗುತ್ತೆ. ಅಲ್ಲೇ ಆ ಚಪ್ಪಲಿಯನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ವ್ಯಾನಿಟಿ ಬ್ಯಾಗು, ಅದರಲ್ಲಿದ್ದಂಥ ಸ್ವಲ್ಪ ಹಣ, ಕ್ಯಾಶ್ ಕೂಡ. ಹೀಗೆ ನಿಗೂಢವಾಗಿ ಇವರು ನಾಪತ್ತೆ ಆಗಿಬಿಟ್ರಲ್ವಾ ಅಂತ ಅಂದಾಜು ಗುರುವಾರ ಬಂದಂಥ ಮಹಿಳೆ ನಿಗೂಢವಾಗಿ ನಾಪತ್ತೆ ಆಗಿರೋದು. ನೋಡಿ, ಪ್ರಿಯಾಂಕಾ ಅನ್ನೋ ಮಹಿಳೆ ಮದುವೆಯಾಗಿ ಈಗಾಗಲೇ 10 ವರ್ಷ ಕಳೆದಿರೋದು. ಕುಣಿಗಲ್ನ ರುದ್ರೇಶ್ ಜೊತೆ ಮದುವೆ ಮಾಡಿಕೊಟ್ಟಿದ್ರಂತೆ. ಸಂಸಾರದಲ್ಲಿ ಆ ಥರದ್ದು ಏನೂ ಕೂಡ ಕಲಹಗಳಿಲ್ಲ, ಬೇಜಾರಿಲ್ಲ, ತುಂಬ ಅನ್ಯೂನ್ಯವಾಗಿದ್ದಂಥ ದಾಂಪತ್ಯ ಅಂತವ್ರದ್ದು. ಗಂಡ ಕಂಪ್ನಿಯಲ್ಲೂ ಕೂಡ ಕೆಲಸ ಮಾಡಿಕೊಂಡಿದ್ದರು. ಸಂಬಂಧಿಕರ ಅಕ್ಕನ ಮಗಳ ಮದುವೆಗೆ ಬಂದಿದ್ದಂಥ ಪ್ರಿಯಾಂಕಾ ಚಿಕ್ಕಮಗಳೂರಿನಲ್ಲಿ ಮದುವೆಯನ್ನು ಕೂಡ ಮುಗಿಸ್ಕೊಳ್ತಾರೆ. ಅದಾದಮೇಲೆ ಬೇಲೂರಿಗೆ ಬರ್ತಾರೆ. ನಂತರ ಅಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೈಮರಕ್ಕೆ ಬಂದು ಅಲ್ಲಿಂದ ಬೇಲೂರಿಗೆ ಬರ್ತಾರೆ. ಆ ದೇವಸ್ಥಾನದ ಜಾಗದಲ್ಲಿ ಅವ್ರು ಮಿಸ್ ಆಗಿರೋದು, ಲಾಸ್ಟ್ ಫೋನ್ ಕಾಲ್ ಮಾಡಿರೋದು ಆ ಬೇಲೂರಿಗೆ ಬಂದ ನಂತರ. ಆ ದೇವಸ್ಥಾನ ಜಾಗದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಅಲ್ಲಿಂದ ಅವ್ರು ಏನಾದರೂ ಏನು ಅನ್ನೋದು ಗೊತ್ತೇ ಇಲ್ಲ. ಆದರೆ ಒಂದೇ ದಿನದಲ್ಲಿ ಆಕೆಯ ಬಟ್ಟೆಗಳನ್ನು ಯಾಕೆ ಕಾಣುವಂತೆ ಅವ್ರು ಮತ್ತೆ ಇಟ್ಟರು. ಮೊದಲ ದಿನ ಹುಡುಕಿದಾಗ ಯಾರಿಗೂ ಕೂಡ ಸಿಕ್ಕಿಲ್ಲ. ಅವು ಬೇರೆ ಸ್ಥಳದಲ್ಲಿದ್ವಾ, ಅವ್ರೇನಾದರೂ ಆ ಮಹಿಳೆಯನ್ನು ಕೆಟ್ಟ ಕೃತ್ಯಕ್ಕೆ ಏನಾದರೂ ಬಳಸ್ಕೊಂಡ ಜಾಗದಲ್ಲಿ ಇವೆಲ್ಲವೂ ಕೂಡ ಇದ್ವಾ, ಏನಾದರೂ ಡಾಗ್ ಸ್ಕ್ವಾಡ್ ಬಂದರೆ ಇದನ್ನು ಸ್ಮೆಲ್ ಮಾಡ್ಕೊಳ್ತಾ ಅಲ್ಲಿಗೂ ಕೂಡ ಬರಬಹುದು ಅನ್ನೋ ಉದ್ದೇಶದಿಂದ ಮತ್ತು ಅವೆಲ್ಲ ವಸ್ತುಗಳನ್ನು ರಾತ್ರಿ ತೆಗೆದುಕೊಂಡು ಬಂದು ಅಲ್ಲಿ ಹಾಕಿದ್ರಾ, ಇವೆಲ್ಲವೂ ಕೂಡ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇರೋದು. ಕೆರೆ ಬಳಿ ಸೋಕೋ ಟೀಮ್ ಸೇರಿ ಪೊಲೀಸ್ ಸಿಬ್ಬಂದಿಗಳು ಕೂಡ ನಿರಂತರವಾಗಿ ಶೋಧ ನಡೆಸ್ತಾ ಇದ್ದಾರೆ. ಆದರೆ ನಿಗೂಢ ಅಂದರೆ ಆ ಎಲ್ಲ ಬಟ್ಟೆ, ಕುರ್ತಾ ಎಲ್ಲವೂ ಕೂಡ 3 ಕಡೆ ಬಿದ್ದಿರೋದು ಇನ್ನಷ್ಟು ಕುತೂಹಲವನ್ನು ಕೇಳಿಸ್ತಾ ಇರೋದು. ಸ್ಥಳದಲ್ಲಿ ಮೊಕ್ಕಾಂ ಹೂಡಿರ್ತಕ್ಕಂಥ SP ಶ್ರೀನಿಧಿ ಅವರು ಕೂಡ ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಟ್ಟರು. ತನಿಖೆಗಾಗಿ ಕಾಳಜಿ ವಹಿಸ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿದರು. ಮದುವೆ ಮನೆಯಲ್ಲೂ ಕೂಡ ಇದೇ ಪ್ರಿಯಾಂಕಾ ಅವರು ಯಾವುದೇ ಅನುಮಾನ ಬರೋ ರೀತಿಯಾಗೂ ಕೂಡ ನಡೆದುಕೊಂಡಿಲ್ಲ. ತುಂಬ ಕ್ಯಾಶುವಲ್ ಆಗಿದ್ದರು, ಹ್ಯಾಪಿ ಮೂಡ್ನಲ್ಲಿದ್ದರು. ಆದರೆ ಮೈ ತುಂಬ ನೆಕ್ಲೆಸ್ಸು, ಮಾಂಗಲ್ಯ ಸರಗಳು, ಉಂಗುರ, ಟೋಟಲ್ 30 ಲಕ್ಷ ಬೆಲೆ ಬಾಳ್ತಕ್ಕಂಥ ಒಡವೆಗಳು ಎಲ್ಲವೂ ಇದ್ದಿದ್ದರಿಂದ ಈ ರೀತಿಯಾದಂಥ ಕೆಟ್ಟ ಕೃತ್ಯಕ್ಕೆ ಅಥವಾ ಏನಾದರೂ ಈ ರೀತಿಯಾಗಿ ಚೈನ್ ಸ್ನ್ಯಾಚಿಂಗ್ ಅನ್ನೋ ರೀತಿಯಾಗಿ ಅವ್ರದ್ದು ಏನಾದರೂ ಬಂಗಾರಗಳನ್ನು ಪಡೆದುಕೊಳ್ಳೋ ಉದ್ದೇಶಕ್ಕೆ ಏನಾದರೂ ಈ ರೀತಿಯಾದಂಥ ಬೇರೆ ಕೃತ್ಯವನ್ನು ಮಾಡಿಬಿಟ್ರಾ ಅಂತ. ಸ್ನೇಹಿತರು, ಇತ್ತೀಚೆಗೆ ಆರುಂಡಿ ಅನ್ನೋ ಗ್ರಾಮದಲ್ಲೂ ಕೂಡ ಒಬ್ಬ ಮಹಿಳೆ ನಿಗೂಢವಾಗಿ ಆ ಮನೆಯಲ್ಲಿ ಒಂಟಿಯಾಗಿ ವಾಸ ಮಾಡ್ತಾ ಇದ್ದಂಥ ಒಬ್ಬಂಟಿ ಮಹಿಳೆಯನ್ನು ಟಾರ್ಗೆಟ್ ಮಾಡಿ ರಾತ್ರಿ ಮನೆ ಒಳಗೆ ಹೋಗಿ ಸೇರಿಕೊಂಡು ಅದಾದ ನಂತರ ಆ ಮಹಿಳೆ ಪಕ್ಕದ ಮನೆಗೆ ಹೋಗಿ ಬಂದು ಮನೆ ಒಳಗೆ ಮಲಗೋದ್ರ ಒಳಗಾಗಿ ಆ ಡೋರನ್ನು ಮತ್ತೆ ಲಾಕ್ ಮಾಡಿ ಒಳಗೆ ಆ ಉಸಿರುಗಟ್ಟಿಸಿ ಕೊಂದು ತದನಂತರ ಬಂಗಾರವನ್ನು ಕದ್ದಂಥ ಪ್ರಕರಣಗಳನ್ನು ಅನೇಕ ನೋಡ್ತಾ ಇದ್ದೀವಿ ನಾವು. ಒಬ್ಬಂಟಿಯಾಗಿ ಓಡಾಡೋ ಮಹಿಳೆ ಬಹಳಷ್ಟು ಹುಷಾರಾಗಿರಬೇಕಾಗತ್ತೆ. ಯಾಕೆಂದರೆ ಬಂಗಾರದ ರೇಟ್ ಕೂಡ ಜಾಸ್ತಿ ಆಗಿರೋದ್ರಿಂದ ತುಂಬ ಸುಲಭದ ಹಾದಿಯಲ್ಲಿ ಅನೇಕ ಕಿಡಿಗೇಡಿಗಳು, ದುಷ್ಕರ್ಮಿಗಳು ಈ ಥರ ಏನು ಕೃತ್ಯ ಮಾಡಲಿಕ್ಕೂ ಕೂಡ ಹೇಸೋದಿಲ್ಲ. ನೋಡೋಣ ಏನಾಗಬಹುದು. ಈ ಕೇಸ್ನಲ್ಲಿ ಹುಡುಕಾಟ ಅಂತೂ ನಿರಂತರವಾಗಿ ನಡೀತಾ ಇದೆ. ಅಗ್ನಿಶಾಮಕ ದಳ ಎಲ್ಲವೂ ಕೂಡ ಅಲ್ಲೇ ಸ್ಥಳದಲ್ಲೇ ಇದ್ದಾರೆ. ಏನಾಗಬಹುದು ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.